ಶಾಂತಿ. ದಿನಾಂಕ 18/6/2024. ಪ್ರಾತಃ ಮುರಳಿ. ಬಾಬ್ ದಾದಾ, ಮಧುಬನ. ಮಧುರ ಮಕ್ಕಳೇ, ಅವಗುಣಗಳನ್ನು ತೆಗೆಯಲು ಪೂರ್ಣ ಪುರುಷಾರ್ಥ ಮಾಡಿ. ಯಾವ ಗುಣದ ಕೊರತೆ ಇದೆ ಅದರ ಲೆಕ್ಕಪತ್ರವನ್ನಿಟ್ಟುಕೊಳ್ಳಿ. ಗುಣಗಳ ದಾನ ಮಾಡಿ, ಆಗ ಗುಣವಂತರಾಗುತ್ತೀರಿ. ಅವಗುಣಗಳನ್ನು ತೆಗೆಯಲು ಪೂರ್ಣ ಪುರುಷಾರ್ಥ ಮಾಡಿ. ಯಾವ ಗುಣದ ಕೊರತೆ ಇದೆ ಅದರ ಲೆಕ್ಕಪತ್ರವನ್ನಿಟ್ಟುಕೊಳ್ಳಿ. ಗುಣಗಳ ದಾನ ಮಾಡಿ, ಆಗ ಗುಣವಂತರಾಗುತ್ತೀರಿ. ಪ್ರಶ್ನೆ: ಗುಣವಂತರಾಗಲು ಮೊಟ್ಟ ಮೊದಲ ಶ್ರೀಮತ ಯಾವುದು ಸಿಕ್ಕಿದೆ? ಗುಣವಂತರಾಗಲು ಮೊಟ್ಟ ಮೊದಲ ಶ್ರೀಮತ ಯಾವುದು ಸಿಕ್ಕಿದೆ? ಉತ್ತರ: ಮಧುರ ಮಕ್ಕಳೇ, ಗುಣವಂತರಾಗಬೇಕೆಂದರೆ 1. ಯಾರದ್ದೇ ದೇಹವನ್ನು ನೋಡಬೇಡಿ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಒಬ್ಬ ತಂದೆಯಿಂದ ಕೇಳಿ, ಒಬ್ಬ ತಂದೆಯನ್ನು ನೋಡಿ. ಮನುಷ್ಯನ ಮತವನ್ನು ನೋಡಬೇಡಿ. 2. ದೇಹಾಭಿಮಾನಕ್ಕೆ ವಶ ಆದಂತಹ ಯಾವುದೇ ಕರ್ತವ್ಯ ನಡೆಯದಿರಲಿ. ಯಾವುದರಿಂದ ತಂದೆಯ ಹಾಗೂ ಬ್ರಾಹ್ಮಣ ಕುಲದ ಹೆಸರು ಹಾಳಾಗುತ್ತದೆ. ವಿರುದ್ಧ ನಡವಳಿಕೆಯನ್ನುಳ್ಳವರು ಗುಣವಂತರಾಗಲು ಸಾಧ್ಯವಿಲ್ಲ. ಅವರಿಗೆ ಕುಲ ಕಳಂಕಿತರು ಎನ್ನುತ್ತಾರೆ. ಓಂ ಶಾಂತಿ. ಬಾಬಾರವರ ಕೈಯಲ್ಲಿ ಮಲ್ಲಿಗೆಯ ಹೂವು ಇತ್ತು. ಈ ರೀತಿ ಸುಗಂಧಭರಿತ ಹೂವಾಗಬೇಕೆಂದು ಬಾಬಾ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಖಂಡಿತ ನಾವು ಹೂವಾಗಿದ್ದೆವು ಎಂದು ಮಕ್ಕಳು ತಿಳಿದಿದ್ದಾರೆ. ಗುಲಾಬಿ ಹೂವು, ಮಲ್ಲಿಗೆ ಹೂವು ಸಹ ಆಗಿದ್ದೀರಿ, ಅಥವಾ ವಜ್ರ ಸಹ ಆಗಿದ್ದೀರಿ. ಈಗ ಪುನಃ ಆಗುತ್ತಿದ್ದೀರಿ. ಈಗಂತೂ ಸತ್ಯವಾಗಿ ಆಗಿದ್ದೀರಿ. ಮೊದಲಂತೂ ಸುಳ್ಳಿನವರಾಗಿದ್ದೀರಿ. ಸುಳ್ಳೇ ಸುಳ್ಳು, ಸತ್ಯ ಎಳೆಯಷ್ಟೂ ಇಲ್ಲ. ಈಗ ನೀವು ಸತ್ಯ ಆಗುತ್ತೀರಿ. ಅಂದಮೇಲೆ ಸತ್ಯದಲ್ಲಿ ಎಲ್ಲ ಗುಣ ಸಹ ಬೇಕು. ಯಾರಲ್ಲಿ ಎಷ್ಟು ಗುಣ ಇದೆ ಅಷ್ಟು ಅನ್ಯರಿಗೂ ಸಹ ದಾನ ಕೊಟ್ಟು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ತಂದೆ ಮಕ್ಕಳಿಗೆ ಹೇಳುತ್ತಿರುತ್ತಾರೆ, ಮಕ್ಕಳೇ, ತನ್ನ ಗುಣಗಳ ಲೆಕ್ಕಪತ್ರವನ್ನಿಟ್ಟುಕೊಳ್ಳಿ. ನನ್ನಲ್ಲಿ ಯಾವುದೇ ಅವಗುಣವಂತೂ ಇಲ್ಲವೇ? ದೈವಿ ಗುಣದಲ್ಲಿ ಯಾವ ಕೊರತೆ ಇದೆ? ಪ್ರತಿನಿತ್ಯ ರಾತ್ರಿ ತನ್ನ ಲೆಕ್ಕಪತ್ರವನ್ನು ತೆಗೆಯಿರಿ. ಜಗತ್ತಿನ ಮನುಷ್ಯರದ್ದಂತೂ ವಿಚಾರವೇ ಬೇರೆಯಾಗಿದೆ. ನೀವೀಗ ಮನುಷ್ಯರಂತೂ ಆಗಿಲ್ಲ ತಾನೇ? ನೀವು ಬ್ರಾಹ್ಮಣರಾಗಿದ್ದೀರಿ. ಬಲೆ ಮನುಷ್ಯನಂತೂ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ. ಆದರೆ ಪ್ರತಿಯೊಬ್ಬರ ಗುಣದಲ್ಲಿ, ನಡವಳಿಕೆಯಲ್ಲಿ ಅಂತರ ಬರುತ್ತದೆ. ಮಾಯೆಯ ರಾಜ್ಯದಲ್ಲಿಯೂ ಕೆಲವು ಮನುಷ್ಯರು ಬಹಳ ಒಳ್ಳೆಯ ಗುಣವಂತರಿರುತ್ತಾರೆ. ಆದರೆ ತಂದೆಯನ್ನು ತಿಳಿದಿಲ್ಲ. ಬಹಳ ಧಾರ್ಮಿಕ ಬುದ್ಧಿ, ಮೃದು ಸ್ವಭಾವದವರಿರುತ್ತಾರೆ. ಜಗತ್ತಿನಲ್ಲಂತೂ ಮನುಷ್ಯರ ಗುಣಗಳದ್ದು ವೆರೈಟಿ ಇದೆ. ಹಾಗೂ ಯಾವಾಗ ದೇವತೆ ಆಗುತ್ತೀರಿ ಆಗ ದೈವಿ ಗುಣವಂತೂ ಎಲ್ಲರಲ್ಲಿ ಇದೆ. ಉಳಿದಂತೆ ವಿದ್ಯೆಯ ಕಾರಣ ಪದವಿ ಕಡಿಮೆ ಆಗುತ್ತದೆ. ಒಂದಂತೂ ವಿದ್ಯೆಯನ್ನು ಓದಬೇಕು, ಮತ್ತೊಂದು ಅವಗುಣಗಳನ್ನು ತೆಗೆದುಹಾಕಬೇಕು. ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ. ನಾವು ಇಡೀ ಜಗತ್ತಿಗಿಂತ ಭಿನ್ನರಾಗಿದ್ದೇವೆ. ಇದು ಒಂದು ರೀತಿ ಒಂದೇ ಬ್ರಾಹ್ಮಣ ಕುಲ ಇದೆ. ಶೂದ್ರ ಕುಲದಲ್ಲಿ ಮನುಷ್ಯನ ಮತ ಇದೆ. ಬ್ರಾಹ್ಮಣರ ಕುಲದಲ್ಲಿ ಈಶ್ವರಿಯ ಮತ ಇದೆ. ಮೊಟ್ಟ ಮೊದಲು ನೀವು ತಂದೆಯ ಪರಿಚಯ ಕೊಡಬೇಕು. ಇಂತಹ ವ್ಯಕ್ತಿ ವಾದ ಮಾಡುತ್ತಾರೆಂದು ನೀವು ಹೇಳುತ್ತೀರಿ. ಬಾಬಾರವರು ತಿಳಿಸಿಕೊಟ್ಟಿದ್ದರು, ನಾವು ಬ್ರಾಹ್ಮಣರು ಅಥವಾ ಬಿಕೆ ಈಶ್ವರಿಯ ಮತದಂತೆ ಇದ್ದೇವೆಂದು ಬರೆದು ಬಿಡಿ. ಆಗ ಇವರಿಗಿಂತ ಶ್ರೇಷ್ಠರಂತೂ ಯಾರೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಅಂದ ಮೇಲೆ ನಾವು ಮಕ್ಕಳು ಸಹ ಅವರ ಮತದಂತೆ ಇದ್ದೇವೆ. ಮನುಷ್ಯನ ಮತದಂತೆ ನಡೆಯುವುದಿಲ್ಲ. ಈಶ್ವರಿಯ ಮತದಂತೆ ನಡೆದು ನಾವು ದೇವತೆ ಆಗುತ್ತೇವೆ. ಮನುಷ್ಯನ ಮತವನ್ನು ಬಿಟ್ಟು ಬಿಟ್ಟಿದ್ದೇವೆ. ನಂತರ ನಿಮ್ಮೊಂದಿಗೆ ಯಾರೂ ವಾದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿಂದ ಕೇಳಿದಿರಿ? ಯಾರು ಕಲಿಸಿದರು ಎಂದು ಯಾರಾದರೂ ಕೇಳಿದರೆ, ಆಗ ನಾವು ಈಶ್ವರಿಯ ಮತದಂತೆ ಇದ್ದೇವೆಂದು ನೀವು ಹೇಳುತ್ತೀರಿ. ಪ್ರೇರಣೆಯ ವಿಚಾರ ಇಲ್ಲ. ಪಾರಲೌಕಿಕ ತಂದೆ ಈಶ್ವರನಿಂದ ನಾವು ತಿಳಿದಿದ್ದೇವೆ.
ಭಕ್ತಿ ಮಾರ್ಗದ ಶಾಸ್ತ್ರದ ಮತದಂತೆ ನಾವು ಬಹಳ ಸಮಯ ನಡೆದಿದ್ದೇವೆಂದು ಹೇಳಿ. ಈಗ ನಮಗೆ ಈಶ್ವರಿಯ ಮತ ಸಿಕ್ಕಿದೆ. ನೀವು ಮಕ್ಕಳು ತಂದೆಯದ್ದೇ ಮಹಿಮೆಯನ್ನು ಮಾಡಬೇಕು. ಮೊಟ್ಟಮೊದಲು ನಾವು ಈಶ್ವರಿಯ ಮತದಂತಿದ್ದೇವೆ ಎಂಬುದನ್ನು ಬುದ್ಧಿಯಲ್ಲಿ ಕೂರಿಸಬೇಕು. ಮನುಷ್ಯನ ಮತದಂತೆ ನಾವು ನಡೆಯುವುದಿಲ್ಲ, ಕೇಳುವುದಿಲ್ಲ. ಈಶ್ವರ ಹೇಳಿದ್ದಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಇತ್ಯಾದಿ. ಮನುಷ್ಯನ ಮತ. ಆತ್ಮನನ್ನು ನೋಡಿ, ಶರೀರವನ್ನು ನೋಡಬೇಡಿ. ಇದಂತೂ ಪತಿತ ಶರೀರ ಆಗಿದೆ. ಇದನ್ನೇನು ನೋಡುವುದು? ಈ ಕಣ್ಣುಗಳಿಂದ ಇದನ್ನು ನೋಡಬೇಡಿ. ಈ ಶರೀರವಂತೂ ಪತಿತದಲ್ಲಿಯೂ ಪತಿತ ಆಗಿಯೇ ಇದೆ. ಇಲ್ಲಿಯೇ ಈ ಶರೀರವಂತೂ ಸುಧಾರಣೆ ಆಗುವುದಿಲ್ಲ. ಇನ್ನೂ ಹಳೆಯದು ಆಗುವುದಿದೆ. ದಿನ ಪ್ರತಿದಿನ ಆತ್ಮ ಸುಧಾರಣೆ ಆಗುತ್ತದೆ. ಆತ್ಮನೇ ಅವಿನಾಶಿಯಾಗಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಶರೀರವನ್ನು ಸಹ ನೋಡಬಾರದು. ದೇಹ ಸಹಿತ ದೇಹದ ಯಾವುದೆಲ್ಲ ಸಂಬಂಧ ಇದೆ ಅದನ್ನು ಮರೆಯಬೇಕು. ಆತ್ಮನನ್ನು ನೋಡಿ. ಒಬ್ಬ ಪರಮಾತ್ಮ ತಂದೆಯಿಂದ ಕೇಳಿ. ಇದರಲ್ಲಿಯೇ ಶ್ರಮ ಇದೆ. ಇದು ದೊಡ್ಡ ವಿಷಯವಾಗಿದೆ ಎಂದು ನೀವು ಫೀಲ್ ಮಾಡುತ್ತೀರಿ. ಯಾರು ಬುದ್ಧಿವಂತರಾಗಿರುತ್ತಾರೆ ಅವರಿಗೆ ಪದವಿ ಸಹ ಅಷ್ಟು ಶ್ರೇಷ್ಠವಾಗಿರುವುದು ಸಿಗುತ್ತದೆ. ಕ್ಷಣದಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ಆದರೆ ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡುವುದಿಲ್ಲವೆಂದರೆ ನಂತರ ಶಿಕ್ಷೆಗಳನ್ನು ಸಹ ಬಹಳ ಅನುಭವಿಸಬೇಕಾಗುತ್ತದೆ. ನೀವು ಮಕ್ಕಳು ತಂದೆಯ ಪರಿಚಯ ಕೊಡುವುದಕ್ಕಾಗಿ ಅಂಧರ ಊರುಗೋಲು ಆಗುತ್ತೀರಿ. ಆತ್ಮನನ್ನು ನೋಡಲು ಸಾಧ್ಯವಿಲ್ಲ, ತಿಳಿದುಕೊಳ್ಳಬಹುದು. ಆತ್ಮ ಎಷ್ಟು ಚಿಕ್ಕದಾಗಿದೆ. ಈ ಆಕಾಶ ತತ್ವದಲ್ಲಿ ನೋಡಿ ಮನುಷ್ಯ ಎಷ್ಟು ಜಾಗ ತೆಗೆದುಕೊಳ್ಳುತ್ತಾನೆ. ಮನುಷ್ಯನಂತೂ ಬರುತ್ತಾ ಹೋಗುತ್ತಿರುತ್ತಾರಲ್ಲವೇ. ಆತ್ಮ ಎಲ್ಲಿಂದ ಹೋಗಿ ಬರುತ್ತದೆ? ಆತ್ಮಕ್ಕೆ ಎಷ್ಟು ಚಿಕ್ಕದಾದ ಜಾಗ ಇರಬೇಕು? ಆಲೋಚನೆಯ ವಿಚಾರ ಆಗಿದೆ. ಆತ್ಮಗಳ ಗುಂಪು ಇರುತ್ತದೆ. ಶರೀರದ ಹೋಲಿಕೆಯಲ್ಲಿ ಆತ್ಮ ಎಷ್ಟು ಚಿಕ್ಕದಿದೆ. ಅದು ಎಷ್ಟು ಚಿಕ್ಕ ಜಾಗ ತೆಗೆದುಕೊಳ್ಳುತ್ತದೆ. ನಿಮಗಂತೂ ಇರುವುದಕ್ಕೆ ಬಹಳ ಜಾಗ ಬೇಕು. ಈಗ ನೀವು ಮಕ್ಕಳು ವಿಶಾಲ ಬುದ್ಧಿಯಾಗಿದ್ದೀರಿ. ತಂದೆ ಹೊಸ ಜಗತ್ತಿಗಾಗಿ ಹೊಸ ವಿಚಾರವನ್ನು ತಿಳಿಸುತ್ತಾರೆ. ಹಾಗೂ ನಂತರ ತಿಳಿಸುವಂಥದ್ದು ಸಹ ಹೊಸದು. ಮನುಷ್ಯನಂತೂ ಎಲ್ಲರಿಂದ ದಯೆಯನ್ನು ಬೇಡುತ್ತಿರುತ್ತಾನೆ. ತನ್ನ ಮೇಲೆ ದಯೆ ಮಾಡಿಕೊಳ್ಳಲು ತನ್ನಲ್ಲಿ ತಾಕತ್ತು ಇಲ್ಲ. ನಿಮಗೆ ತಾಕತ್ತು ಸಿಗುತ್ತದೆ. ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೀರಿ. ಬೇರೆ ಯಾರಿಗೂ ದಯಾಹೃದಯಿ ಎಂದು ಕರೆಯಲು ಸಾಧ್ಯವಿಲ್ಲ. ಮನುಷ್ಯನಿಗೆ ಎಂದಿಗೂ ದೇವತೆ ಎನ್ನಲು ಸಾಧ್ಯವಿಲ್ಲ. ದಯಾಹೃದಯಿ ಒಬ್ಬ ತಂದೆ ಆಗಿದ್ದಾರೆ. ಅವರು ಮನುಷ್ಯರನ್ನು ದೇವತೆ ಮಾಡುತ್ತಾರೆ. ಆದ್ದರಿಂದ ಪರಮಪಿತ ಪರಮಾತ್ಮನ ಮಹಿಮೆ ಅಪರಂ ಅಪಾರ ಎಂದು ಹೇಳುತ್ತಾರೆ. ಅವನ ಗುಣಗಾನ ಮಾಡಲು ಸಾಧ್ಯವಿಲ್ಲ. ಈಗ ನೀವು ತಿಳಿದಿದ್ದೀರಿ, ಅವರ ದಯೆಗೆ ಯಾವುದೇ ಮಿತಿ ಇಲ್ಲ. ಬಾಬಾ ಯಾವ ಹೊಸ ಜಗತ್ತನ್ನು ಮಾಡುತ್ತಾರೆ ಅದರಲ್ಲಿ ಎಲ್ಲವೂ ಹೊಸದು ಇರುತ್ತದೆ. ಮನುಷ್ಯ, ಪಶು, ಪಕ್ಷಿ ಎಲ್ಲವೂ ಸತೋಪ್ರಧಾನವಾಗಿರುತ್ತದೆ. ತಂದೆ ತಿಳಿಸಿದ್ದಾರೆ, ನೀವು ಶ್ರೇಷ್ಠರಾಗುತ್ತೀರಿ ಅಂದ ಮೇಲೆ ನಿಮ್ಮ ಪೀಠೋಪಕರಣ ಸಹ ಅದೇ ರೀತಿ ಶ್ರೇಷ್ಠಾತಿ ಶ್ರೇಷ್ಠ ಗಾಯನ ಮಾಡಲಾಗಿದೆ. ತಂದೆಗೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಎನ್ನುತ್ತಾರೆ. ಅವರಿಂದ ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ತಂದೆ ಸ್ಪಷ್ಟಪಡಿಸಿ ಹೇಳುತ್ತಾರೆ, ನಾನು ಅಂಗೈಯಲ್ಲಿ ಸ್ವರ್ಗವನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಜನರು ಅಂಗೈಯಲ್ಲಿ ಕೇಸರಿ ಅಂದರೆ ಬೂದಿ ಇತ್ಯಾದಿಯನ್ನು ಹೊರತೆಗೆಯುತ್ತಾರೆ. ಇಲ್ಲಂತೂ ವಿದ್ಯೆಯ ವಿಚಾರ ಇದೆ. ಇದು ಸತ್ಯ ವಿದ್ಯೆಯಾಗಿದೆ. ನೀವು ತಿಳಿಯುತ್ತೀರಿ, ನಾವು ಓದುತ್ತಿದ್ದೇವೆ, ಪಾಠಶಾಲೆಗೆ ಬಂದಿದ್ದೇವೆ. ಪಾಠಶಾಲೆಗಳನ್ನು ನೀವು ಬಹಳ ತೆರೆದರೆ ಆಗ ನಿಮ್ಮ ಆಕ್ಟಿವಿಟಿ ನೋಡುತ್ತಾರೆ. ಕೆಲವರು ನಂತರ ವಿರುದ್ಧವಾದ ನಡವಳಿಕೆಯಲ್ಲಿ ನಡೆಯುತ್ತಾರೆ. ಆಗ ಹೆಸರನ್ನು ಹಾಳು ಮಾಡುತ್ತಾರೆ. ದೇಹಾಭಿಮಾನದವರ ಆಕ್ಟಿವಿಟಿಯೇ ಬೇರೆ ಆಗಿರುತ್ತದೆ. ಇಂತಹ ಆಕ್ಟಿವಿಟಿ ಇದೆ ಎಂದು ನೋಡಿದಾಗ ನಂತರ ಎಲ್ಲರ ಮೇಲೆ ಕಳಂಕ ಬರುತ್ತದೆ.
ಇವರ ಆಕ್ಟಿವಿಟಿಯಲ್ಲಂತೂ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ತಿಳಿಯುತ್ತಾರೆ. ಅಂದರೆ ತಂದೆಯ ನಿಂದನೆ ಮಾಡಿಸಿದರಲ್ಲವೇ? ಸಮಯ ಹಿಡಿಸುತ್ತದೆ. ಎಲ್ಲ ದೋಷ ಅವರ ಮೇಲೆ ಬರುತ್ತದೆ. ಸಭ್ಯತೆ ಬಹಳ ಚೆನ್ನಾಗಿರಬೇಕು. ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವುದರಲ್ಲಿ ಸಮಯ ಹಿಡಿಸುತ್ತದೆ. ನೀವು ತಿಳಿಯುತ್ತೀರಿ, ಕೆಲವರ ನಡವಳಿಕೆ ಬಹಳ ಉತ್ತಮ, ಫಸ್ಟ್ ಕ್ಲಾಸ್ ಆಗಿರುತ್ತದೆ. ಅದು ಕಾಣಿಸುತ್ತದೆ. ಇವರಲ್ಲಿ ಯಾವ ಕೊರತೆ ಇದೆ, ಅದನ್ನು ತೆಗೆಯಬೇಕು ಎಂದು ಬಾಬಾ ಒಂದೊಂದು ಮಕ್ಕಳನ್ನು ನೋಡುತ್ತಾರೆ. ಒಬ್ಬೊಬ್ಬರನ್ನು ಪರಿಶೀಲನೆ ಮಾಡುತ್ತಾರೆ. ನಿಶ್ಶಕ್ತತೆಗಳಂತೂ ಎಲ್ಲರಲ್ಲಿ ಇದೆ. ಅಂದಮೇಲೆ ತಂದೆ ಎಲ್ಲರನ್ನೂ ನೋಡುತ್ತಿರುತ್ತಾರೆ. ಫಲಿತಾಂಶವನ್ನು ನೋಡುತ್ತಿರುತ್ತಾರೆ. ತಂದೆಗಂತೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತದಲ್ಲವೇ? ಇವರಲ್ಲಿ ಈ ನಿಶ್ಶಕ್ತತೆ ಇದೆ. ಆ ಕಾರಣ ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ತಿಳಿದಿರುತ್ತದೆ. ಒಂದು ವೇಳೆ ನಿಶ್ಶಕ್ತತೆಗಳನ್ನು ತೆಗೆದುಹಾಕುವುದಿಲ್ಲವೆಂದರೆ ಬಹಳ ಶ್ರಮ ಇದೆ. ನೋಡುವುದರಿಂದಲೇ ಗೊತ್ತಾಗುತ್ತದೆ. ಇದನ್ನಂತೂ ತಿಳಿದಿದ್ದೀರಿ, ಈಗ ಸಮಯ ಇದೆ ಎಂದು. ಒಬ್ಬೊಬ್ಬರನ್ನು ಪರಿಶೀಲನೆ ಮಾಡುತ್ತಾರೆ. ತಂದೆಯ ದೃಷ್ಟಿ ಒಬ್ಬೊಬ್ಬರ ಗುಣದ ಮೇಲೆ ಹೋಗುತ್ತದೆ. ನಿಮ್ಮಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲವೇ ಎಂದು ಕೇಳುತ್ತಾರೆ. ಬಾಬಾರವರ ಎದುರಿನಲ್ಲಂತೂ ಸತ್ಯವನ್ನು ಹೇಳಿಬಿಡುತ್ತಾರೆ. ಕೆಲವರಿಗೆ ದೇಹಾಭಿಮಾನ ಇರುತ್ತದೆಂದರೆ ಹೇಳುವುದಿಲ್ಲ. ತಂದೆಯಂತೂ ಹೇಳುತ್ತಿರುತ್ತಾರೆ, ತಾನಾಗಿಯೇ ಮಾಡಿದರೆ ದೇವತೆ, ಹೇಳುವುದರಿಂದ ಮಾಡಿದರೆ ಮನುಷ್ಯ, ಹೇಳಿದರೂ ಮಾಡದೆ ಹೋದರೆ. ಬಾಬಾ ಅಂತೂ ಹೇಳುತ್ತಿರುತ್ತಾರೆ, ಈ ಜನ್ಮದ ಯಾವುದೆಲ್ಲ ನಿಶ್ಶಕ್ತತೆಗಳಿವೆ ಅದನ್ನು ತಂದೆಯ ಮುಂದೆ ತಾವಾಗಿಯೇ ಹೇಳಿಬಿಡಿ. ಬಾಬಾರವರಂತೂ ಎಲ್ಲರಿಗೂ ಹೇಳಿಬಿಡುತ್ತಾರೆ. ನಿಶ್ಶಕ್ತತೆಗಳನ್ನು ಸರ್ಜನ್ಗೆ ಹೇಳಬೇಕು. ಶರೀರದ ಕಾಯಿಲೆಯನ್ನು ಅಲ್ಲ, ಒಳಗಿನ ಕಾಯಿಲೆಯನ್ನು ಹೇಳಬೇಕು. ನಿಮ್ಮ ಬಳಿ ಒಳಗೆ ಯಾವ ಯಾವ ಆಸುರಿ ಆಲೋಚನೆ ಇರುತ್ತದೆ ಅದರ ಬಗ್ಗೆ ಬಾಬಾ ತಿಳಿಸುತ್ತಾರೆ. ಈ ಪರಿಸ್ಥಿತಿಯಲ್ಲಿ ನೀವು ಅವಗುಣವನ್ನು ತೆಗೆಯುವ ತನಕ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅವಗುಣ ಬಹಳ ನಿಂದನೆ ಮಾಡಿಸುತ್ತದೆ. ಇವರಿಗೆ ಭಗವಂತ ಓದಿಸುತ್ತಾರೆ. ಭಗವಂತನಂತೂ ನಾಮರೂಪದಿಂದ ಭಿನ್ನನಾಗಿದ್ದಾರೆ, ಸರ್ವವ್ಯಾಪಿಯಾಗಿದ್ದಾರೆ. ಅವರು ಹೇಗೆ ಇವರಿಗೆ ಓದಿಸುವರು? ಇವರ ನಡವಳಿಕೆ ಹೇಗಿದೆ ಎಂದು ಮನುಷ್ಯರಿಗೆ ಸಂಶಯ ಬರುತ್ತದೆ. ಇದನ್ನಂತೂ ತಂದೆ ತಿಳಿದಿದ್ದಾರೆ. ನಿಮ್ಮ ಗುಣ ಆ ರೀತಿ ಫಸ್ಟ್ ಕ್ಲಾಸ್ ಆಗಿರಬೇಕು. ಅವಗುಣಗಳನ್ನು ಬಚ್ಚಿಟ್ಟರೆ ಯಾರಿಗೂ ಅಷ್ಟಾಗಿ ಬಾಣ ನಾಟುವುದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ತನ್ನಲ್ಲಿ ಯಾವ ಅವಗುಣ ಇದೆ ಅದನ್ನು ತೆಗೆಯುತ್ತಾ ಸಾಗಿ. ನನ್ನಲ್ಲಿ ಈ ನಿಶ್ಶಕ್ತತೆ ಎಂದು ನೋಟ್ ಮಾಡಿ. ಆಗ ಮನಸ್ಸು ಒಳಗಡೆ ತಿನ್ನುತ್ತದೆ. ಮೋಸ ಹೊಂದಿದರೆ ನಂತರ ಮನಸ್ಸು ತಿನ್ನುತ್ತದೆ. ವ್ಯಾಪಾರಿ ಜನರು ತನ್ನ ಲೆಕ್ಕಪತ್ರವನ್ನಿಡುತ್ತಾರೆ. ಇಂದು ಎಷ್ಟು ಲಾಭ ಆಯಿತು? ಪ್ರತಿನಿತ್ಯದ ಖಾತೆಯನ್ನು ನೋಡುತ್ತಾರೆ. ಈ ತಂದೆ ಸಹ ಹೇಳುತ್ತಾರೆ, ಪ್ರತಿನಿತ್ಯ ತನ್ನ ನಡವಳಿಕೆಯನ್ನು ನೋಡಿಕೊಳ್ಳಿ, ಇಲ್ಲವೆಂದರೆ ತನ್ನ ನಷ್ಟ ಮಾಡಿಕೊಳ್ಳುತ್ತೀರಿ. ತಂದೆಯ ಮತ ಅಂದರೆ ಮರ್ಯಾದೆಯನ್ನು ಹಾಳು ಮಾಡುತ್ತೀರಿ. ಗುರುವಿನ ನಿಂದನೆ ಮಾಡುವವರು ನೆಲೆ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ದೇಹಾಭಿಮಾನಿ ನೆಲೆ ಮುಟ್ಟಲು ಸಾಧ್ಯವಿಲ್ಲ. ದೇಹಿ ಅಭಿಮಾನಿ ಚೆನ್ನಾಗಿ ನೆಲೆ ಮುಟ್ಟುತ್ತಾರೆ. ದೇಹಿ ಅಭಿಮಾನಿ ಆಗುವುದಕ್ಕಾಗಿಯೇ ಎಲ್ಲರೂ ಪುರುಷಾರ್ಥ ಮಾಡುತ್ತಾರೆ. ದಿನ ಪ್ರತಿದಿನ ಸುಧಾರಣೆ ಆಗುತ್ತಾರೆ. ದೇಹಾಭಿಮಾನದಿಂದ ಯಾವ ಕರ್ತವ್ಯ ನಡೆಯುತ್ತದೆ ಅದನ್ನು ಕತ್ತರಿಸುತ್ತಿರಬೇಕು. ದೇಹಾಭಿಮಾನದಿಂದ ಖಂಡಿತ ಪಾಪ ಆಗುತ್ತದೆ. ಆದ್ದರಿಂದ ದೇಹಿ ಅಭಿಮಾನಿ ಆಗುತ್ತೀರಿ. ಇದನ್ನಂತೂ ತಿಳಿಯಲು ಸಾಧ್ಯವಿದೆ. ಜನ್ಮ ಪಡೆಯುತ್ತಲೇ ಯಾರೂ ರಾಜ ಆಗುವುದಿಲ್ಲ. ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಸಮಯ ಅಂತೂ ಹಿಡಿಸುತ್ತದಲ್ಲವೇ? ಇದನ್ನು ಸಹ ನೀವು ತಿಳಿಯಬಹುದು. ಈಗ ನಾವು ಹಿಂತಿರುಗಿ ಹೋಗಬೇಕು. ಬಾಬಾರವರ ಬಳಿ ಮಕ್ಕಳು ಬರುತ್ತಾರೆ. ಕೆಲವರು 6 ತಿಂಗಳ ನಂತರ ಬರುತ್ತಾರೆ, ಕೆಲವರು 8 ತಿಂಗಳ ನಂತರವೂ ಬರುತ್ತಾರೆ. ಆಗ ಬಾಬಾ ನೋಡುತ್ತಾರೆ, ಇಷ್ಟು ಸಮಯದಲ್ಲಿ ಯಾವ ಉನ್ನತಿ ಆಗಿದೆ ಎಂದು. ದಿನ ಪ್ರತಿದಿನ ಸ್ವಲ್ಪ ಸುಧಾರಣೆ ಆಗುತ್ತಿದ್ದಾರೆಯೋ ಅಥವಾ ಕಪ್ಪು ಕಲೆ ಇದೆಯೋ? ಕೆಲವರು ನಡೆಯುತ್ತಾ ನಡೆಯುತ್ತಾ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ಬಾಬಾ ಹೇಳುತ್ತಾರೆ,
ಭಗವಾನ್ ಭಗವತಿ ಮಾಡಲು ಭಗವಂತ ನಿಮಗೆ ಓದಿಸುತ್ತಾರೆ. ಇಂತಹ ವಿದ್ಯೆಯನ್ನು ನೀವು ಬಿಟ್ಟು ಬಿಡುತ್ತೀರಿ. ಅರೆ, ವರ್ಲ್ಡ್ ಗಾಡ್ ಫಾದರ್ ಅಂದರೆ ವಿಶ್ವಪಿತ ಓದಿಸುತ್ತಾರೆ. ಇದರಲ್ಲಿ ಆಬ್ಸೆಂಟ್ ಅಂದರೆ ಗೈರು ಹಾಜರು. ಮಾಯೆ ಎಷ್ಟು ಪ್ರಬಲವಾಗಿದೆ. ಫಸ್ಟ್ ಕ್ಲಾಸ್ ವಿದ್ಯೆಯಿಂದ ನಿಮ್ಮ ಮುಖವನ್ನು ತಿರುಗಿಸಿಬಿಡುತ್ತದೆ. ಅನೇಕರು ನಡೆಯುತ್ತಿರುತ್ತಾರೆ, ನಂತರ ವಿದ್ಯಾಭ್ಯಾಸಕ್ಕೆ ಕಾಲಿನಿಂದ ಒದೆಯುತ್ತಾರೆ. ಇದನ್ನಂತೂ ನೀವು ತಿಳಿದಿದ್ದೀರಿ. ಈಗ ನಮ್ಮ ಮುಖ ಆ ಸ್ವರ್ಗದ ಕಡೆ ಇದೆ, ನರಕ ಕಾಲಿನ ಕಡೆ ಇದೆ. ನೀವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ಇದು ಹಳೆಯ ರಾವಣನ ಜಗತ್ತಾಗಿದೆ. ನಾವು ಶಾಂತಿಧಾಮದ ಮೂಲಕ ಸುಖಧಾಮದ ಕಡೆಗೆ ಹೋಗುತ್ತೇವೆ. ಮಕ್ಕಳು ಇದನ್ನೇ ನೆನಪಿಟ್ಟುಕೊಳ್ಳಬೇಕು. ಸಮಯ ಬಹಳ ಕಡಿಮೆ ಇದೆ. ನಾಳೆನೂ ಶರೀರ ಬಿಡಬಹುದು. ತಂದೆಯ ನೆನಪು ಇರುವುದಿಲ್ಲವೆಂದರೆ ನಂತರ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೋ ಅದರಂತೆಯೇ ಗತಿಯಾಗುತ್ತದೆ. ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ. ಇದೆಲ್ಲ ಗುಪ್ತ ವಿಚಾರಗಳಾಗಿವೆ. ಜ್ಞಾನ ಸಹ ಗುಪ್ತವಾಗಿದೆ. ಇದನ್ನು ತಿಳಿದಿದ್ದೀರಿ. ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದಾರೆ ಅವರೇ ಮಾಡುತ್ತಿರುತ್ತಾರೆ. ಡ್ರಾಮಾನುಸಾರವಾಗಿ ತಂದೆ ಸಹ ಕಲ್ಪದ ಮೊದಲಿನ ರೀತಿ ತಿಳಿಸುತ್ತಿರುತ್ತಾರೆ. ಇದರಲ್ಲಿ ವ್ಯತ್ಯಾಸ ಬರುವುದಕ್ಕೆ ಸಾಧ್ಯವಿಲ್ಲ. ತಂದೆಯನ್ನು ನೆನಪು ಮಾಡುತ್ತೀರಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತಾ ಹೋಗುತ್ತದೆ. ಶಿಕ್ಷೆಯನ್ನು ಅನುಭವಿಸಬೇಕಿರುವುದಿಲ್ಲ. ತಂದೆಯ ಎದುರಿಗೆ ಶಿಕ್ಷೆಯನ್ನು ಅನುಭವಿಸಿದರೆ ತಂದೆ ಏನೆಂದು ಹೇಳುವರು? ನೀನು ಸಾಕ್ಷಾತ್ಕಾರ ಸಹ ಮಾಡಿಕೊಂಡಿರುವೆ, ಆ ಸಮಯ ಕ್ಷಮೆ ಮಾಡಲು ಸಾಧ್ಯವಿಲ್ಲ. ಇವರ ಮೂಲಕ ತಂದೆ ಓದಿಸುತ್ತಾರೆ. ಅಂದ ಮೇಲೆ ಇವರಿಗಷ್ಟೇ ಸಾಕ್ಷಾತ್ಕಾರವಾಗುತ್ತದೆ. ಇವರ ಮೂಲಕ ಅಲ್ಲಿಯೂ ತಿಳಿಸುತ್ತಿರುತ್ತಾರೆ. ನೀನು ಇದನ್ನೆಲ್ಲ ಮಾಡಿರುವೆ. ನಂತರ ಆ ಸಮಯ ಬಹಳ ಅಳುತ್ತಾರೆ, ಚೀರಾಡುತ್ತಾರೆ, ಪಶ್ಚಾತ್ತಾಪ ಸಹ ಪಡುತ್ತಾರೆ. ಸಾಕ್ಷಾತ್ಕಾರದ ಹೊರತಾಗಿ ಶಿಕ್ಷೆ ಸಿಗಲು ಸಾಧ್ಯವಿಲ್ಲ. ನಿನಗೆ ಇಷ್ಟೊಂದನ್ನು ಓದಿಸುತ್ತಿದ್ದೆ, ನಂತರ ಇಂತಿಂತಹ ಕರ್ಮ ಮಾಡಿದೆ ಎಂದು ಹೇಳುತ್ತಾರೆ. ನೀವು ಸಹ ತಿಳಿಯುತ್ತೀರಿ, ರಾವಣನ ಮತದಂತೆ ನಾವು ಎಷ್ಟೊಂದು ಪಾಪ ಮಾಡಿದ್ದೇವೆ. ಪೂಜ್ಯರಿಂದ ಪೂಜಾರಿಯಾಗಿದ್ದೇವೆ. ತಂದೆಗೆ ಸರ್ವವ್ಯಾಪಿ ಎನ್ನುತ್ತಾ ಬಂದರು. ಇದಂತೂ ಮೊದಲ ನಂಬರ್ನ ಅವಮಾನ ಆಗಿದೆ. ಇದರ ಲೆಕ್ಕಾಚಾರ ಸಹ ಬಹಳ ಇದೆ. ನೀನು ತನಗೆ ಹೇಗೆ ಕೆನ್ನೆಗೆ ಹೊಡೆದುಕೊಂಡಿರುವೆ ಎಂದು ತಂದೆ ದೂರು ಸಲ್ಲಿಸುತ್ತಾರೆ. ಭಾರತವಾಸಿಯರೇ ಎಷ್ಟೊಂದು ಬಿದ್ದಿದ್ದಾರೆ. ತಂದೆ ಬಂದು ತಿಳಿಸುತ್ತಾರೆ, ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ. ಅದುವೇ ಕ್ರಮಾನುಸಾರವಾಗಿ ತಿಳಿಯುತ್ತಾರೆ. ಡ್ರಾಮಾನುಸಾರ ಮೊದಲು ಸಹ ಇದೇ ರೀತಿಯೇ ಈ ಸಮಯದವರೆಗೆ ಕ್ಲಾಸ್ನ ಈ ಫಲಿತಾಂಶ ಇತ್ತು. ತಂದೆ ತಿಳಿಸುತ್ತಾರೆಂದರೆ ಸರಿ ತಾನೇ? ಅಂದ ಮೇಲೆ ಮಕ್ಕಳು ತನ್ನ ಉನ್ನತಿ ಮಾಡಿಕೊಳ್ಳುತ್ತಿರಲಿ. ಮಾಯೆ ಯಾವ ರೀತಿ ಇದೆ ಎಂದರೆ ಅದು ದೇಹಿ ಅಭಿಮಾನಿ ಆಗಿರುವುದಕ್ಕೆ ಬಿಡುವುದಿಲ್ಲ. ಇದೇ ದೊಡ್ಡ ವಿಷಯ ಆಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ಪಾಪ ಭಸ್ಮವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. 1. ದೇಹಾಭಿಮಾನದಲ್ಲಿ ಬರುವುದರಿಂದ ಖಂಡಿತ ಪಾಪವಾಗುತ್ತದೆ. ದೇಹಾಭಿಮಾನಿ ನೆಲೆ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇಹಿ ಅಭಿಮಾನಿ ಆಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಯಾವುದೇ ಕರ್ಮ ತಂದೆಯ ನಿಂದನೆ ಮಾಡಿಸುವಂತಹದ್ದು ಆಗದಿರಲಿ. 2. ತಂದೆಗೆ ಒಳಗಿನ ಕಾಯಿಲೆಯನ್ನು ಸತ್ಯವಾಗಿ ಹೇಳಬೇಕು. ಅವಗುಣವನ್ನು ಬಚ್ಚಿಡಬಾರದು. ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ನನ್ನಲ್ಲಿ ಯಾವ ಅವಗುಣ ಇದೆ? ವಿದ್ಯೆಯಿಂದ ಸ್ವಯಂವನ್ನು ಗುಣವಂತರನ್ನಾಗಿ ಮಾಡಿಕೊಳ್ಳಬೇಕು. ವರದಾನ: ಸೀಮಿತದ ರಾಯಲ್ ಇಚ್ಛೆಗಳಿಂದ ಮುಕ್ತರಿದ್ದು ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾದಾರಿ ಆಗಿರಿ. ಸೀಮಿತದ ರಾಯಲ್ ಇಚ್ಛೆಗಳಿಂದ ಮುಕ್ತರಿದ್ದು ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾದಾರಿ ಆಗಿರಿ. ಹೇಗೆ ಬ್ರಹ್ಮ ತಂದೆ
ಕರ್ಮದ ಬಂಧನದಿಂದ ಮುಕ್ತ ಭಿನ್ನರಾಗುವ ಪ್ರಮಾಣವನ್ನು ಕೊಟ್ಟರು. ಸೇವೆಯ ಸ್ನೇಹದ ಹೊರತು ಬೇರೆ ಯಾವುದೇ ಬಂಧನ ಇರಲಿಲ್ಲ. ಸೇವೆಯಲ್ಲಿ ಯಾವ ಸೀಮಿತದ ರಾಯಲ್ ಇಚ್ಛೆಗಳು ಇರುತ್ತದೆ, ಅದು ಸಹ ಲೆಕ್ಕಾಚಾರದ ಬಂಧನದಲ್ಲಿ ಬಂಧಿಸುತ್ತದೆ. ಸತ್ಯ ಸೇವಾದಾರಿ ಈ ಲೆಕ್ಕಾಚಾರದಿಂದಲೂ ಮುಕ್ತರಿರುತ್ತಾರೆ. ಹೇಗೆ ದೇಹದ ಬಂಧನ ದೇಹದ ಸಂಬಂಧದ್ದು ಬಂಧನ ಆಗಿದೆ, ಅದೇ ರೀತಿ ಸೇವೆಯಲ್ಲಿ ಸ್ವತಃ ಇದು ಸಹ ಬಂಧನ ಆಗಿದೆ. ಈ ಬಂಧನದಿಂದ ಅಥವಾ ರಾಯಲ್ ಲೆಕ್ಕಾಚಾರದಿಂದಲೂ ಮುಕ್ತ ನಿಸ್ವಾರ್ಥ ಸೇವಾದಾರಿ ಆಗಿರಿ. ಸ್ಲೋಗನ್: ಪ್ರತಿಜ್ಞೆಗಳನ್ನು ಫೈಲ್ನಲ್ಲಿ ಇಟ್ಟುಕೊಳ್ಳಬೇಡಿ, ಫೈನಲ್ ಆಗಿ ತೋರಿಸಿ. ಪ್ರತಿಜ್ಞೆಗಳನ್ನು ಫೈಲ್ನಲ್ಲಿ ಇಟ್ಟುಕೊಳ್ಳಬೇಡಿ, ಫೈನಲ್ ಆಗಿ ತೋರಿಸಿ. ಓಂ ಶಾಂತಿ.